ಹಲೋ. ಹಲೋ ಸರ್, ಮಾರುತಿ ಮಾತಾಡೋದು ಸರ್. ಹೇಳಿ ಬ್ರದರ್, ಎಲ್ಲಿಂದ ಮಾತಾಡತ್ತೀರಿ? ಇಲ್ಲೇ ಹುಬ್ಳಿ ಇದೆ ಸರ್. ಏನಾಗಿದ್ರಿ? ಅದೇ ಸರ್, ಆಕ್ಚುಲಿ ಒಂದು ಆನ್ಲೈನ್ ಫ್ರಾಡ್ ಆಗಿತ್ತು ಸರ್. ಆಕ್ಚುಲಿ ಆನ್ಲೈನ್ ಫ್ರಾಡ್ ಟ್ರಾನ್ಸಾಕ್ಷನ್ ಆಗಿತ್ತು ಸರ್. ನಿಮ್ಗೆ ಆಗಿತ್ತಾ ಏನು ಬೇರೆ ಯಾರಿಗಾದ್ರು? ಇಲ್ಲ ಸರ್, ನನಗೆ ಆಗಿತ್ತು ಸರ್ ಅದು. ಸೊ ಅದಾದ್ಮೇಲೆ ಸರ್ ಆಕ್ಚುಲಿ ಅದು ಆನ್ಲೈನ್ ಆಗಿತ್ತು ಅದು. ಯಾವಾಗ ಏಪ್ರಿಲ್ದಾಗ ಆಗಿತ್ತು ಸರ್, ಏಪ್ರಿಲ್ 24 ಆಗಿತ್ತು ಸರ್ ಅದು. ಸೊ ಅದಾದ್ಮೇಲೆ ಸರ್ ನಾನು ಏನ್ ಮಾಡಿದೆ, ಅವ್ರಿಗೆ ಸೈಬರ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗಿತ್ತು ಸರ್. ಅವ್ರು ಏನ್ ಮಾಡಿದ್ರು, ಅದು 1930 ಏನೋ ಇದೆಯಲ್ಲ ಸರ್ ನಂಬರ್ನ, ಅದು ಕಾಲ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಂತ ಹೇಳಿ ಸರ್ ಆಕ್ಚುಲಿ. ಓಕೆ, ಎಷ್ಟು ನಿಮ್ದು ಅಮೌಂಟ್? ಸರ್ 1,20,000 ಸರ್ ಟೋಟಲ್. 1,20,000. ಈ 1,20,000 ಹೆಂಗ್ ಹೋಯ್ತು ನಿಮ್ದು ಅಂತ ಹೇಳಿ, ಯಾವ ತರ? ಸರ್ ಅದು ಆಕ್ಚುಲಿ ಏನಂದ್ರೆ ಸರ್, ಅದು ಈಗ ಶೇರ್ ಮಾರ್ಕೆಟ್ ಕದ ಸರ್. ಆಕ್ಚುಲಿ ನಾನು ಶೇರ್ ಮಾರ್ಕೆಟ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅದು ಮಾಡ್ತಿದ್ದೆ ಸರ್ ಆಕ್ಚುಲಿ. ಶೇರ್ ಮಾರ್ಕೆಟ್? ಹಾ ಸರ್. ಸೊ ಅವ್ರು ಏನ್ ಮಾಡಿದ್ರು ಸರ್ ಆಕ್ಚುಲಿ, ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ರು ಸರ್ ಆಕ್ಚುಲಿ. ನನ್ನ ನಂಬರ್ ಅವ್ರಿಗೆ ಅದು ಅವ್ರಿಗೆ ಹೆಂಗ್ ಸಿಕ್ತಂತ ಗೊತ್ತಾಗಿಲ್ಲ ಸರ್ ನನಗೆ. ಇಲ್ಲ, ಈಗ ಶೇರ್ ಮಾರ್ಕೆಟ್ ಯಾರ್ಯಾರು ಮಾಡ್ತಾರಲ್ಲ, ಹಾ ಸರ್, ಆ್ಯಪ್ಗಳನ್ನ ಅದಾವ ಯಾವ್ಯಾವ, ಪ್ರತಿಯೊಂದು ಅವಕ್ಕ ಮಿಡಲ್ ಆ್ಯಪ್ ಅದಾವ. ಯಾವ್ಯಾವ ಅದಾವ ಹೇಳ್ರಿ ಈಗ ಶೇರ್ ಮಾರ್ಕೆಟಿಗೆ ಇದು ಮಾಡಕ್ಕೆ? ಈಗ ಗ್ರೋ ಆ್ಯಪ್ ಐತ್ರಿ, ಗ್ರೋ ಐತಿ, ಅಬ್ಸ್ಟಾಕ್ ಐತಿ, ಇವೆಲ್ಲ ಅದಾವಲ್ಲ. ಇವೆಲ್ಲ ಥರ್ಡ್ ಪಾರ್ಟಿಗೆ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಹೋಗ್ತಾವ. ನಿಮ್ಮ ಕಾಂಟ್ಯಾಕ್ಟ್ ಅನ್ನ ಅವರು ಇನ್ನೊಬ್ಬರಿಗೆ ಶೇರ್ ಮಾಡ್ಬೋದು ಅಂತಂದು ಅದ್ರಲ್ಲಿ ಆಪ್ಷನ್ ಇದೆ, ಅದು ಶೇರ್ ಮಾಡ್ಬೋದು ಅಂತ. ಆ ತರ ಶೇರ್ ಮಾಡ್ಕೊಂಡಿರ್ತಾರ ಅವ್ರು. ಅವಾಗ ನಿಮ್ಗೆ ಕಾಲ್ ಬರ್ತಾ ಇರ್ತಾವ, ನೋಡ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರ್ತೀರಿ ಹಂಗಂತ ಪದೇ ಪದೇ ಕಾಲ್ ಮಾಡ್ತಾರ. ಯಾರಿಗೂ ಬೇರೆದವ್ರಿಗೆ ಮಾಡಲ್ಲ ಅವ್ರು. ಯಾರಾದ್ರೂ ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನಮ್ ಡೀಟೇಲ್ಸ್ ಕೊಟ್ಟಿರ್ತಾರಲ್ಲ, ಸೊ ಆ ಡೀಟೇಲ್ಸ್ ಅನ್ನ ಇನ್ನೊಬ್ರು ಥರ್ಡ್ ಪಾರ್ಟಿ ಕೊಡ್ತಾರ ಅವ್ರು. ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತಂದು, ನಿಮ್ಗ ಇಂಟ್ರಾಡೇ ಮಾಡ್ತಿರೋ ಏನ್ ಮಾಡ್ತಿರೋ ಅಂತಂದು ಕಾಲ್ ಮಾಡ್ತಾ ಇರ್ತಾರ. ಹಂಗಾಗಿರುತ್ತೆ ಅದು. ಯಾವ ತರ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ರು. ವಾಟ್ಸ್ಆಪ್ ಗ್ರೂಪ್ ಮಾಡಿದ್ರು ಸರ್ ಆಕ್ಚುಲಿ. ಅಲ್ಲಿ ನನ್ನ ನಂಬರ್ ಕೂಡ ಆಡ್ ಮಾಡಿದ್ರು ಸರ್. ಅಲ್ಲಿ ಸುಮಾರು ಜನ ಇದ್ರು ಸರ್, ನನ್ನ ತರನ ಒಂದು 100-200 ಜನ ಇದ್ರು ಸರ್ ಟೋಟಲ್ ಅಲ್ಲಿ. ಓಕೆ. ಸೊ ನಾನು ಫಸ್ಟ್ ಸರ್ ಇಮಿಡಿಯೇಟ್ಲಿ ನಾನು ಅದು ಬಿಲೀವ್ ಮಾಡ್ಲಿಲ್ಲ ಸರ್. ಜಸ್ಟ್ ನಾನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ ಸರ್, ಅವ್ರು ಏನ್ ಇನ್ಫಾರ್ಮೇಶನ್ ಕಳಿಸ್ತಾರೋ, ಅದು ಯಾವ ತರ ಕಳಿಸ್ತಾರೋ ಅಂತೆಲ್ಲ ನೋಡ್ತಾ ಇದ್ದೆ ಸರ್ ಆಕ್ಚುಲಿ. ಅವ್ರು ಮತ್ತೆ ಪ್ರತಿದಿನಾನು ಒಂದು ನೈಟ್ ಅವ್ರು 8 ಗಂಟೆಗೆ ಒಂದು ವೆಬಿನಾರ್ ಕೂಡ ತಗೋತಾರೆ ಸರ್ ಅವ್ರು ಆನ್ಲೈನ್ದಾಗೆ. ಇಲ್ಲ ಸರ್, ಅವರು ಅದ್ರ ಲಿಂಕ್ ಕಳ್ಸಿದ್ರು ಸರ್. ಅವರು ಆ ಲಿಂಕ್ ಥ್ರೂನ ಅದು ಜಾಯ್ನ್ ಆಗ್ತಿತ್ತು ಸರ್ ಆಕ್ಚುಲಿ. 2-3 ಸಲ. ಲ್ಯಾಂಗ್ವೇಜ್ ಯಾವ್ದು ಯೂಸ್ ಮಾಡ್ತಿದ್ರು? ಹಿಂದಿ? ಇಂಗ್ಲಿಷ್ ಸರ್, ಇಂಗ್ಲಿಷ್. ಓಕೆ. ಹಾ, ಸೊ 1-2 ಸಲ ನಾನು ಜಾಯ್ನ್ ಆಗಿದ್ದೆ ಸರ್. ಹಂಗ ನೋಡೋಣ ಇದು ಜೆನ್ಯೂನ್ ಐತಿಲ್ಲ ಅಂತ ಅಂದ್ಬಿಟ್ಟು. ಹಿಂಗಾಗಿ ಸರ್ ಏನ್ ಮಾಡಿದ್ರು, ಅದು ನೋಡ್ಬಿಟ್ಟು ಸುಮಾರು ಅವರು ಏನೋ ಸ್ಟಾಕ್ ಮಾರ್ಕೆಟ್ ಇನ್ಫಾರ್ಮೇಶನ್ ಎಲ್ಲ ಕಳಿಸ್ತಿದ್ರಲ್ಲ ಸರ್. ಹಿಂಗಾಗಿ ನನಗೂ ಅದು ಒಂದ್ಸರಿ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು, ಅಟ್ಲೀಸ್ಟ್ ಜೆನ್ಯೂನ್ ಐತಿಲ್ಲ ಅಂತ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರದ್ದೊಂದು ಆ್ಯಪ್ ಐತಿ ಸರ್. ಅದು ಒಂದು ಲಿಂಕ್ ಕಳಿಸ್ತಾರೆ ಸರ್. ಒಂದು ಆ್ಯಪ್ ಅವ್ರದೇ ಆದ ಕ್ರಿಯೇಟ್ ಮಾಡಿದ್ದಾರೆ? ಹಾ, ಎಸ್ ಸರ್, ಎಸ್ ಸರ್. ಓಕೆ. ಆ ಲಿಂಕ್ ಕಳಿಸಿದ್ರು ಸರ್ ಆಕ್ಚುಲಿ. ನಾನು ಅವ್ರಿಗೆ ಅವ್ರ ಅಡ್ಮಿನ್ಗೆ ಮೆಸೇಜ್ ಮಾಡಿದ್ದೆ ಸರ್, ನನಗೆ ಈ ತರ ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ನಿಮ್ಗೆ ಅದು ಇನ್ಫಾರ್ಮೇಶನ್ ಬೇಕು, ನೀವು ಏನೋ ಜಾಯ್ನ್ ಆಗ್ತಿ ಇಂಟ್ರೆಸ್ಟ್ ಇದ್ರೆ ಈ ಲಿಂಕ್ ಜಾಯ್ನ್ ಆಗ್ರಿ ಅಂತ ಲಿಂಕ್ ಕಳಿಸಿದ್ರು, ಆ್ಯಪ್ ಡೌನ್ಲೋಡ್ ಮಾಡ್ಕೊಡ್ರಿ ಅಂತ ಅಂದ್ಬಿಟ್ಟು. ನಾನು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡೆ ಸರ್. ಫಸ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡೆ, ಅಲ್ಲಿ ನಮ್ದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನಾನು ಎಂಟರ್ ಮಾಡಿದ್ದೆ. ಬಟ್ ನಾನು ಇಮಿಡಿಯೇಟ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಲಿಲ್ಲ ಸರ್. ಮತ್ತೆ ಸ್ವಲ್ಪ ನೋಡಿದ್ದೆ ಸರ್ ಆಕ್ಚುಲಿ. ಫಸ್ಟ್ ಜೆನ್ಯೂನ್ ಐತಿಲ್ಲ ಅಂತ ಚೆಕ್ ಮಾಡಕ್ ಒಂದು 5,000 ರೂಪಾಯಿ ಹಾಕ್ಬಿಟ್ಟು ಸರ್ ನಾನು ಚೆಕ್ ಮಾಡಿ ಸರ್, ಅದು ವಿತ್ಡ್ರಾ ಮಾಡ್ಕೋಬಹುದಾ ನಾವಿಲ್ಲ ಅಂತ ಅಂದ್ಬಿಟ್ಟು ವಾಪಸ್. ಅವ್ರು ಫಸ್ಟ್ ನಾವು ಕೇಳಿದಾಗ ನೀವು ಎನಿ ಟೈಮ್ ವಿತ್ಡ್ರಾ ಮಾಡ್ಕೋಬಹುದು, ಎನಿ ಟೈಮ್ ನೀವು ಇದು ಮಾಡ್ಬೋದು, ಡಿಪಾಸಿಟ್ ಮಾಡ್ಬೋದು, ಇದು ಜಸ್ಟ್ ಲೈಕ್ ನಾರ್ಮಲ್ ಗ್ರೋ ಆ್ಯಪ್ ಹೆಂಗಿರ್ತಾವಲ್ಲ ಅದೇ ತರ ವರ್ಕ್ ಆಗ್ತೈತೆ ಅಂತ ಹೇಳಿದ್ರು ಸರ್ ಅವರು. ಅದಕ್ಕೆ ನಾನು 5,000 ರೂಪೀಸ್ ಹಾಕ್ಬಿಟ್ಟು ಚೆಕ್ ಮಾಡಿ ಸರ್, ವಿತ್ಡ್ರಾ ಮಾಡಕ್ ಆಗ್ತೈತೆ ಇಲ್ಲ ಅಂತ ಅಂದ್ಬಿಟ್ಟು. ಅವರು ಒಂದು ಬ್ಯಾಂಕ್ ಡೀಟೇಲ್ಸ್ ಕಳಿಸಿದೆ ಸರ್ ಆಕ್ಚುಲಿ. ಅದಕ್ಕೆ ನಾನು ಮೊಬೈಲ್ ಬ್ಯಾಂಕಿಂಗ್ 5,000 ರೂಪೀಸ್ ಅವ್ರು ಹಾಕಿದೆ ಸರ್ ಅದ್ರಲ್ಲಿ ಆ್ಯಪ್ ಅಲ್ಲಿ. ಅದು ಆ್ಯಪ್ ಅಲ್ಲಿ ತೋರಿಸ್ತಾರೆ ಅದು ಆಕ್ಚುಲಿ. ನಾವು ಹಾಕಿದ್ಮೇಲೆ ನಾನು ಏನ್ ಮಾಡಿ ಸರ್, ಅದು ಮತ್ತೆ ಅದು ಡೌಟ್ ಬಂತು ಸರ್ ಆಕ್ಚುಲಿ. ಡೌಟ್ ಬಂದ್ಮೇಲೆ ಅದನ್ನ ವಿತ್ಡ್ರಾ ಮಾಡ್ಕೊಂಡ್ಬಿಟ್ಟೆ ಸರ್. ಅದು ಅವಾಗ ಅದು ವಿತ್ಡ್ರಾ ಮಾಡ್ಕೊಂಡ್ರೆ ಸರ್ ಅವರು 5,000 ರೂಪಾಯಿ ವಿತ್ಡ್ರಾ ಆಯ್ತು ಸರ್ ಆಕ್ಚುಲಿ. ಅದಾದ್ಮೇಲೆ ಸರ್ ಅವರು ಮತ್ತೆ ರೀಸೆಂಟ್ಲಿ ಅದಾದ್ಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಒಂದು IP ಏನು ಅದು ಯಾವ್ದು ವಡಾಫೋನ್ ಒಂದು IP ಓಪನ್ ಆಯ್ತು ಸರ್ ಆಕ್ಚುಲಿ. ಅವರು ಆಫ್ ರೇಟ್ಗೆ, ಅದು ಒಂದು ಮಾರ್ಕೆಟ್ ರೇಟ್ಗೆ ಇರೋದಂತ ಆಫ್ ರೇಟ್ಗೆ ನಾವು ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು ಸರ್ ಆಕ್ಚುಲಿ. ನಾನು ನೋಡ್ತೀನಿ ಅಂತಂದು ಹೇಳ್ಬಿಟ್ಟು ನಾನು ಟೈಮ್ ಕೇಳಿದೆ ಸರ್ ಆಕ್ಚುಲಿ. ಬಟ್ ಅದಾದ್ಮೇಲೆ ಸರ್ ನನ್ಗೆ ಗೊತ್ತಿಲ್ಲದೇನೆ ಅವರು ನನ್ನ ಅಕೌಂಟಿಂದ 1,20,000 ರೂಪಾಯಿ ಸರ್ ಅದು ಏನ್ ಮಾಡ್ಕೊಂಡ್ಬಿಟ್ರೆ ಸರ್, ಅದು ಟ್ರಾನ್ಸಾಕ್ಷನ್ ಮಾಡ್ಕೊಂಡ್ಬಿಟ್ರೆ ಸರ್. ನಿನಗೆ ಗೊತ್ತಿಲ್ಲಂಗೆ?
ನಂಗೆ ಗೊತ್ತಾಗಿಲ್ಲ ಸರ್ ಅದು ಅವ್ರು ಹೆಂಗ್ ಮಾಡ್ಕೊಂಡ್ರೆ ಅಂತ ಅಂದ್ಬಿಟ್ಟು ಓಕೆ ಫೋನ್ ಪೇ ಮುಖಾಂತರ ಅದು 1,20,000 ಟೋಟಲ್ ಅದು ಟ್ರಾನ್ಸಾಕ್ಷನ್ ಆಗೋಗಿತ್ತು ಸರ್ ಅದು. ಅಲ್ಲ ನೀವು OTP ಹಾಕಿಲ್ಲ ಏನು ಹಾಕಿಲ್ಲ? ಏನ್ ಹಾಕಿಲ್ಲ ಸರ್ ಅದು. ಹಾ ಅದಾದ ನನ್ಗೆ ಅದು ಗೊತ್ತಾದ್ಮೇಲೆ ನಾನು ಅವ್ರಿಗೆ ಮೆಸೇಜ್ ಮಾಡಿದೆ, ಈ ತರ ನಂದು ಇದಾಗೈತಿ, ಸೊ ಅದನ್ನ ನನ್ಗೆ ಅದು ವಿಡ್ರಾ ಮಾಡಿಕೊಡ್ರಿ ಅಂತ ಕೇಳಿದೆ ಸರ್ ನಾ ಅವ್ರಿಗೆ. ಸೊ ಅವ್ರು ಏನಂದ್ರು, ನಿಮ್ದು ಆ್ಯಪ್ ಅಲ್ಲಿ ಚೆಕ್ ಮಾಡ್ರಿ, ನಿಮ್ಗೆ ಅದು ವಡಾಫೋನ್ ಶೇರ್ ಅಲಾಟ್ಮೆಂಟ್ ಆಗೈತಿ, ಅದಕ್ಕೆ ಅದು ನೀವು ಈಗ ವಿಡ್ರಾ ಮಾಡಕ್ ಆಗುದಿಲ್ಲ, ಅದು ಮಾರ್ಕೆಟ್ ಅಲ್ಲಿ ಏನು ಲಿಸ್ಟಿಂಗ್ ಆಗೋವರೆಗೂ ವೇಟ್ ಮಾಡ್ಬೇಕು ನೀವು ಅಂತ ಅಂದ್ರು ಅವ್ರು. ಆಯ್ತಂತ ನಾನು ಮಾರ್ಕೆಟ್ ಅಲ್ಲಿ ಲಿಸ್ಟಿಂಗ್ ಆಗೋವರೆಗೂ ವೇಟ್ ಮಾಡಿದೆ ಸರ್. ಅದು 2-3-4 ದಿನ ಟೈಮ್ ತಗೋತೆ ಸರ್ ಅದು. ಅದು ಲಿಸ್ಟಿಂಗ್ ಆದ್ಮೇಲೆ ಅದು ನಾನು ವಿಡ್ರಾ ಮಾಡಕ್ಕಂತ ಅಲ್ಲಿ ಹೋಗ್ತೀನಿ ಸರ್. ಅದು ಏನಾಯ್ತು, ಅವ್ರು ಆಟೋಮೆಟಿಕ್ಲಿ ಅಷ್ಟರೊಳಗೆ ಅವ್ರು ಎಲ್ಲ ವಾಟ್ಸಾಪ್ ಎಲ್ಲ ಏನು ಅಡ್ಮಿನ್ಗೆ ಎಕ್ಸೆಸ್ ಏನದು ನಾರ್ಮಲ್ ನಮ್ಗೆ ಇತ್ತಲ್ಲ ಸರ್ ಎಕ್ಸೆಸ್ ಮೆಸೇಜ್ ಮಾಡಿದ್ರು ಅದೆಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ರು ಸರ್ ಅವ್ರು ವಾಟ್ಸಾಪ್ ಒಳಗೆಲ್ಲ. ಆಮೇಲೆ ಅಲ್ಲಿ ವಿಡ್ರಾ ಮಾಡಕ್ ಹೋದ್ರು ಕೂಡ ವಿಡ್ರಾ ಮಾಡಕ ಬರ್ಲಿಲ್ಲ ಸರ್. ಮತ್ತೆ ಅದೇನಂತ ಸರ್ ಆಕ್ಚುಲಿ ಅದು ಇವರ ಏನೋ ಅನ್ಆಥರೈಸ್ ಎಕ್ಸೆಸ್ ಇಲ್ಲಿ ವಿಡ್ರಾ ಮಾಡಕ್ ಆಗುದಿಲ್ಲ ಅಂತ ಮೆಸೇಜ್ ಬರಾಕತ್ ಸರ್ ಅದು. ಓಕೆ. ಸೊ ಆಮೇಲೆ ಅದು 1 ವಾರದ ಮೇಲೆ ಅದು ಮತ್ತೆ ವರ್ಕ್ ಆಗ್ತಿರ್ಲಿಲ್ಲ ಸರ್ ಅದು. ಆಮೇಲೆ ನಾನು ಒಂದು 2 ದಿನ ಆದ್ಮೇಲೆ ನಾನು ಅವ್ರಿಗೆ ಟ್ರೈ ಮಾಡ್ತಾ ಇದ್ದೆ ಸರ್ ಕಾಂಟ್ಯಾಕ್ಟ್ ಮಾಡಕ್ಕೆ. ಒಂದು 2 ದಿನ ಆದ್ಮೇಲೆ ಮತ್ತೊಬ್ರು ಮೆಸೇಜ್ ಮಾಡಿದ್ರು ಆಕ್ಚುಲಿ. ಓಕೆ. ಇನ್ನೊಬ್ರು ಬೇರೆದವ್ರು ಯಾರೋ ಒಬ್ರು ಮಾಡಿದ್ರು. ಅವ್ರು ಕೂಡ ಹೇಳಿದೆ, ಈ ತರ ಪ್ರಾಬ್ಲಮ್ ಆಗ್ತಾ ಇದೆ, ನಂಗೆ ಅದು ವಿಡ್ರಾ ಮಾಡಕ್ ಆಗ್ತಿಲ್ಲ, ಏನ್ ಮಾಡ್ಬೇಕಂತ ಕೇಳಿದ. ಅವ್ರು ಏನಂದ್ರು, ಇಲ್ಲ ನಿಮ್ಗೆ ವಿಡ್ರಾ ಮಾಡಕ್ ಆಗಲ್ಲ, ನಿಮ್ಗೆ ಮತ್ತೆ ಬೇರೆ ಏನು ಶೇರ್ಸ್ ಅಲಾಟ್ಮೆಂಟ್ ಆಗಿದಾವು, ಅದು 13 ಲಕ್ಷ ರೂಪಾಯಿ ನೀವು ಕಟ್ಟಬೇಕು, ಅಂದ್ರೆ ಅವಾಗ ಮಾತ್ರ ನೀವು ವಿಡ್ರಾ ಮಾಡ್ಕೋಬಹುದು ಎಲ್ಲ ಸೇರ್ಸಿ ಒಮ್ಮಿಕ್ಲಿ ಅಂತ ಅಂದ್ರು ಸರ್ ಅವ್ರು. ನನಗದು ಗೊತ್ತಾಯ್ತು ಸರ್. ಓಕೆ, ಇದು ಏನೋ ಫ್ರಾಡ್ ಇದೆ ಅಂತ ನಾನು ಅವ್ರಿಗೆ ಏನ್ ಹೇಳಿದೆ, ಇಲ್ಲ ನನ್ಗೆ ಸದ್ಯಕ್ಕೆ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನಿಮ್ಗೆ ಮುಂಚೆ ನಾ ಮಾಡಿರೋದನ್ನ ನಾನು ವಿಡ್ರಾ ಮಾಡಿಕೊಟ್ರಿ, ನನ್ಗೆ ಅದು ಓಕೆ ಅನಿಸ್ತದೆ, ನಾ ಬೇಕಾದ್ರೆ ಇದು ಮಾಡ್ತೀನಿ ಅಂತ ಹೇಳಿದೆ ಸರ್ ನಾನು ಅವ್ರಿಗೆ. ನೋಡೋಣ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಅವ್ರು ಏನ್ ಮಾಡಿದ್ರು, ಇಲ್ಲ ಅದು ಆಗೋದಿಲ್ಲ, ಒಂದ್ ಕೆಲಸ ಮಾಡ್ತೀನಿ, ನಮ್ಮ ಒಬ್ರು ಮ್ಯಾನೇಜರ್ ಇದ್ದಾರೆ, ಅವ್ರ ಜೊತೆ ನೀವು ಮಾತಾಡ್ರಿ ಅಂತ ಅಂದ್ಬಿಟ್ಟು ಇನ್ನೊಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ರು ಸರ್. ಆಕ್ಚುಲಿ ನನಗೆ ಅವ್ರ ಅಡ್ಮಿನ್ ಇನ್ನೊಬ್ರು ಅವ್ರು ನನಗೆ ಯಾರು ಮೆಸೇಜ್ 3 ಜನ ಸೇರಿಬಿಟ್ಟು ಅಲ್ಲಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಡ್ರಿ ಅಂತ ಹೇಳಿದ್ರು. ನಾನು ಅಲ್ಲಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನಿಮ್ಮ ಹತ್ರ ಪ್ರೆಸೆಂಟ್ ಇಷ್ಟು ದುಡ್ಡಿಲ್ಲ, ನನ್ಗೆ ಇದು ಒಂದು ಎಕ್ಸೆಸ್ ಕೊಡ್ರಿ, ನಾನು ವಿಡ್ರಾ ಮಾಡಕ್ ಅಂತ ಬಿಟ್ಟು. ಅವ್ರು ಏನಾದ್ರು, ಓಕೆ ಆ ತರ ವಿಡ್ರಾ ಮಾಡಕ್ ಆಪ್ಷನ್ ಇಲ್ಲ ನಮ್ಮಲ್ಲಿ, ಬಟ್ ನಾನು ನಿಮ್ಗೋಸ್ಕರ ಒಂದು ಆಪ್ಷನ್ ಕೊಡ್ತೀನಿ, ಲಾಸ್ಟ್ ಗೆ 2.5 ಲಕ್ಷ ರೂಪಾಯಿ ಕಟ್ರಿ, 2.5 ಲಕ್ಷ ರೂಪಾಯಿ ನೀವು ಕಟ್ಟಿದ್ಮೇಲೆ ಮುಂಚೆ ಮಾಡ್ರಿ 1,20,000 2.5 ಲಕ್ಷ ರೂಪಾಯಿ ಎರಡು ಸೇರ್ಸ್ಬಿಟ್ಟು ನೀವು ವಿಡ್ರಾ ಮಾಡ್ಕೋಬಹುದು ಒಮ್ಮಿಗ್ಲೆ ಅಂತ ಹೇಳಿದ್ರು ಸರ್ ಅವರು. ನನಗದು ಕನ್ಫರ್ಮ್ ಆಗ್ಬಿಡ್ತು ಸರ್ ಅದು. ಓಕೆ ಇದೇನೋ ಫ್ರಾಡ್ ಅನ್ನು ಮಾಡ್ತಾ ಇದಾವೆ ಅಂತ ಅಂದ್ಬಿಟ್ಟು ನಾನು ಏನ್ ಮಾಡಿದೆ, ಇಲ್ಲ ನಾನು ಮಾಡಕ್ ಆಗೋದಿಲ್ಲ, ನನ್ಗೆ ಅಷ್ಟ್ರ ಅಂತ ದುಡ್ಡು ಇಲ್ಲ ಅಂತ ಕೇಳ್ಬಿಟ್ಟು. ಅವ್ರು ಏನ್ ಮಾಡಿದ್ರು, ಆ ತರ ಹಂಗೆ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಆಪ್ಷನ್ ಇಲ್ಲ ಅಂತ ಅಂದ್ಬಿಟ್ಟು ಆ ವಾಟ್ಸ್ಆಪ್ ಅಲ್ಲಿ ಕೂಡ ಬ್ಲಾಕ್ ಮಾಡ್ಬಿಟ್ಟೆ ಸರ್. ನನಗೆ ಮೆಸೇಜ್ ಮಾಡಕ್ಕೆ ಆಪ್ಷನ್ ಕೊಡಲಿಲ್ಲ. ಸೊ ಅದಾದ್ಮೇಲೆ ನನಗೆ ಕನ್ಫರ್ಮ್ ಆದ್ಮೇಲೆ ನಾ ಏನ್ ಮಾಡಿದೆ, ಡೈರೆಕ್ಟ್ಲಿ ನಮ್ಮ ಹುಬ್ಳಿನಲ್ಲಿ ಸೈಬರ್ ಆಫೀಸ್ಗೆ ಹೋಗಿ ಸರ್. ಅಲ್ಲಿ ಅಲ್ಲೋಗ್ಬಿಟ್ಟು ಸರ್ ಈ ತರ ಆಗಿದೆ ಅಂತ ಕಂಪ್ಲೇಂಟ್ ಕೊಡಕ್ ಹೋಗಿ ಅವ್ರು ಏನ್ ಹೇಳಿದ್ರು, 193 ಕಾಲ್ ಮಾಡಿ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಂತ ಹೇಳಿದ್ರು. ಅದು ಮಾಡಿದೆ ಸರ್ ನಾನು. ಓಕೆ ಬ್ರದರ್, ಈಗ ನೀವ್ ಏನ್ ಮಾಡಿದ್ರೆ ಗೊತ್ತಾ, ಹಾ ಸರ್, ಮೊದಲನೇದಾಗಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರಲ್ಲ, ಅದರದ್ದು ವರ್ಷನ್ ನೋಡಿದ್ರಿ ಯಾವ ವರ್ಷನ್ ಆಗಿದೆ ಅಂತ? ಇಲ್ಲ ಸರ್, ಅದು ನಮ್ಗೆ ಗೊತ್ತಾಗಿಲ್ಲ ಸರ್. ಫಸ್ಟ್ ಅವ್ರು ಏನ್ ಮಾಡಿರ್ತಾರ, ತಮ್ಮದೇ ಆದಂತ ಆ್ಯಪ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅದು ಗೂಗಲ್ ಪ್ಲೇ ಸ್ಟೋರ್ನಾಗ ಸಿಗಲ್ಲ. ಹೌದು ಸರ್, ಹೌದು. ಅದು ಡೈರೆಕ್ಟ್ ಆಗಿ ಅವರೇ ಕ್ರಿಯೇಟ್ ಮಾಡಿದ್ದು. ನೆಕ್ಸ್ಟ್ ನೀವು ಅಮೌಂಟ್ ಹಾಕ್ತಿರಲ್ಲ, ಡೈರೆಕ್ಟ್ ನೀವು ಅದಕ್ಕೆ ಆ್ಯಪಿಗೆ ಹಾಕಿದ್ರು, ಒಂದು ನಂಬರ್ ಕೊಟ್ಟು ಹಾಕಿಸ್ಕೊಂಡ್ರು ಅವರು? ಇಲ್ಲ ಸರ್, ಅವರು ಫಸ್ಟ್ ನಾನು 5,000 ರೂಪಾಯಿಗೆ ಏನು ಹಾಕಿದ್ನಲ್ಲ ಸರ್, ಅವರು ಒಂದು ಬ್ಯಾಂಕ್ ಡೀಟೇಲ್ಸ್ ಕಳ್ಸಿದ್ರು ಸರ್. ಬ್ಯಾಂಕಿಂದ ಈಗ ನಾವು ಗ್ರೋ ಮತ್ತು ಅಬ್ಸ್ಟ್ಯಾಕ್ ಅವಕ್ಕೆಲ್ಲ ಹಾಕ್ತಾವಲ್ಲ, ಡೈರೆಕ್ಟ್ ಆ್ಯಪಿಗೆ ಹಾಕಿದ್ವಿ ನಾವು. ಹೌದು ಸರ್, ಹೌದು. ಹೌದಾ? ಈಗ ಅವರು ಬ್ಯಾಂಕ್ ಅಕೌಂಟ್ ಕೊಟ್ಟು ಸಿಗಲ್ಲ, ಇಲ್ಲಿ ಬ್ಯಾಂಕ್ ಅಕೌಂಟ್ ಹಾಕಿದ್ದಾರೆ ನಿಮಗೆ. ಹೌದು ಸರ್. ಯಾರ್ದೋ ಬ್ಯಾಂಕ್ ಅಕೌಂಟ್ ಕೊಟ್ಟು ನಿಮ್ಗೆ ಇದು ಮಾಡಿ ವಿತ್ಡ್ರಾಲ್ ಮಾಡಕ್ಕೆ ಇದು ಮಾಡಿದ್ರು. ಹಾಂ ಸರ್. ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಒಂದು ವರ್ಷನ್ 0.11 ಅಂತ ಇರ್ತದಲ್ಲ, ಅದು ಅಲ್ಲಿ ಕ್ರಿಯೇಟ್ ಮಾಡಿರ್ತಾರೆ, ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ದು, ಮತ್ತೆ ಬೇರೆದವ್ರು ಯಾರು ಇರಲ್ಲ. ಅದನ್ನ ನಿಮ್ಗೆ ಲಿಂಕ್ ಸೆಂಡ್ ಮಾಡಿರ್ತಾರೆ. ಅದು ಒಳ್ಳೆ ನೀವು ಏನು ಅಮೌಂಟ್ ಹಾಕೊಂಡು ಇದಾಗಿರ್ತದಲ್ಲ, ಅದು ಓಪನ್ ಆಗಲ್ಲ ಒಳ್ಳೆ ವಾಪಸ್. ಇಲ್ಲ, ಓಪನ್ ಆಗ್ತಿಲ್ಲ ಸರ್ ಅದು. ಅದೇ ಓಪನ್ ಆಗಲ್ಲ, ಅದು ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ದು. ನಿಮ್ಗೆ ನಿಮ್ಗೆ ಫ್ರಾಡ್ ಮಾಡಿ ನಿಮ್ಗೆ ಕೈ ಬಿಟ್ಬಿಡೋದು, ಆ ಆ್ಯಪ್ ಮುಗೀತು ಅದ್ರದ್ದು. ನೆಕ್ಸ್ಟ್ ಇನ್ನೊಬ್ರಿಗೆ ಫ್ರಾಡ್ ಮಾಡ್ಬೇಕಾದ್ರೆ ಅದೇ ತರನ ಮಾಡ್ತಿರ್ತಾರೆ. ಸರ್, ಅದೇ ಸರ್, ಅದು ನಮ್ಗೆ ಗೊತ್ತಾಗಿಲ್ಲ ಸರ್. ಮೊದಲನೇದಾಗಿ ವರ್ಷನ್ ಅನ್ನ ನೋಡ್ಕೋಬೇಕು. ನೆಕ್ಸ್ಟ್ ನೀವು ಅದಕ್ಕೆ ಪರ್ಮಿಷನ್ ಕೊಡ್ತಾ ಇರ್ತೀರಲ್ಲ ಆ್ಯಪ್ಗೆ, ಆಕ್ಸೆಸ್ ಕೊಟ್ಟಂಗ, ಅದು ನಿಮ್ಮ ಮೊಬೈಲ್ ಆಕ್ಸೆಸ್ ಕೊಟ್ಟಂಗ. ಸೊ ಬರೋಂಥ OTP ಇಂದ ಹಿಡಿದು ಎಲ್ಲಾ ಕೂಡ ಅವರು ಆಪರೇಟ್ ಮಾಡ್ಬೋದು ನಿಮ್ಮ ಮೊಬೈಲ್. ಅದು ಪರ್ಮಿಷನ್ ಒಳಗೆ ಹೋಗಿ ನೀವು ಎಲ್ಲ ಸ್ಟೋರೇಜ್ ಕೊಟ್ಬಿಟ್ಟಿರ್ತೀವಿ, ಸ್ಟೋರೇಜು, ಕಾಲು, ಮೆಸೇಜಸ್ ಎಲ್ಲಾನು ಕೂಡ ಅವ್ರಿಗೆ ಆಕ್ಸೆಸ್ ಹೋಗಿರ್ತೈತೆ, ಅವ್ರಿಗೆ ಡೀಟೇಲ್ಸ್ ಕಾಣ್ತಿರ್ತೈತೆ. OTP ನಿಮ್ಗೆ ಬರ್ತದ, ಫೋನ್ ಪೇದಾಗ ಅಮೌಂಟ್ ಇದಾಗೈತೆ ಅಂತಂದ್ರಲ್ಲ, OTP ನಿಮ್ಗೆ ಬಂದೈತೆ ಅದು. ಆದ್ರೆ ನಿಮ್ಗೆ ಗೊತ್ತಿಲ್ಲ OTP ಬಂದದ್ದು.
ಟ್ರಾನ್ಸಾಕ್ಷನ್ ಯಾವ ಟೈಮ್ನಾಗ ಆಗಿದ್ರಿ ಅದು ಎಷ್ಟು ಗಂಟೆಗೆ ಆಗಿದೆ ಸರ್ ಅದು ಆಕ್ಚುಲಿ ಸರ್ ಅದು ಎಸ್ ಬ್ಯಾಂಕ್ ಮತ್ತು ಎಸ್ ಬಿ ಐ ಬ್ಯಾಂಕಿಂದ ಆಗಿದೆ ಸರ್ ಅದು. ಆಗಿದೆಯಲ್ಲ ಎಷ್ಟು ಗಂಟೆಗೆ ಆಗಿದೆ ಟೈಮಿಂಗು ಅದು ಟೈಮಿಂಗ್ ಗೊತ್ತಾಗಿಲ್ಲ ಸರ್ ನನಗೆ, ಅದು ಈವ್ನಿಂಗ್ ಟೈಮ್ ಆಗಿದೆ ಅಂತ ಅನ್ಕೋತೀನಿ ಸರ್. ಈವ್ನಿಂಗ್ ಮಾರ್ಕೆಟ್ ಬಂದ್ ಕ್ಲೋಸ್ ಆಗೋದು ಎಷ್ಟೊತ್ತಿಗೆ ಮಾರ್ಕೆಟ್ 3:30ಗೆ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗ್ತದ ಮತ್ತೆ ಅಷ್ಟ್ರನಾಗ ಹೆಂಗ ಇದು ಮಾಡಕ್ ಆಗ್ತದ ಅದೇ ಯಾವುದೇ ಸರ್, ಶೇರ್ ಅದು ಅವಾರ್ಡ್ ನಮ್ಮ- ಆಗ್ಬೇಕಂತಂದ್ರೆ ನಮಗೆ 3:30 ಒಳಗೆ ಇದಾಗಬೇಕು. Yes, sir. ಹೌದಾ ಈಗ ಮತ್ತೆ 3:30 ಮ್ಯಾಗ ಮಾಡ್ಯಾರ ಅಂತಂದ್ರೆ ಫ್ರಾಡ್ ಅದು. ಹಾಂ ಸರ್. ಓಕೆ ಬ್ರದರ್ ಕಂಪ್ಲೇಂಟ್ ಮಾಡಿರಲ್ಲ ಈಗ ಹಾಂ ಕಂಪ್ಲೇಂಟ್